ನಮಸ್ಕಾರ ದೇವರು. ಮನೆಯಲ್ಲ ವಾಣಿ ಮತ್ತೆ ಆರ್ಯ ಲವ್ ಸ್ಟೋರಿ ವಿಡಿಯೋ ಮಾಡಿದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಕೆಲವ್ರು ಕೇಳ್ತಿರೋದು ಪಾರ್ಟ್ 2 ವಿಡಿಯೋ ಯಾವಾಗ ಬಿಡ್ತೀಯ ಅಂತ. ಅದಕ್ಕೋಸ್ಕರ ಈಗ ಪಾರ್ಟ್ 2 ವಿಡಿಯೋ ಮಾಡೋಣ ಅಂತಿದ್ದೀನಿ. ಈಗ ಪಾರ್ಟ್ 1 ವಿಡಿಯೋಗೆ ಎಷ್ಟು ಸಪೋರ್ಟ್ ಮಾಡಿದಿರೋ ಅದೇ ರೀತಿ ಪಾರ್ಟ್ 2 ವಿಡಿಯೋಗೂ ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ. ಆದಷ್ಟು ನನ್ನ ಅಕೌಂಟ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಹೇಳ್ದಂಗೆ ವಾಣಿ ಆರ್ಯನ್ ಬರ್ತಡೇ ಮಾಡ್ತಾಳೆ, ಪ್ರಪೋಸ್ ಮಾಡ್ತಾಳೆ. ಅದಾದ್ಮೇಲೆ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಇನ್ನ ಲವರ್ಸ್ ಆಗ್ತಾರೆ. ಅದಾದ್ಮೇಲೆ ತುಂಬಾ ಖುಷಿಯಾಗೇ ಇರ್ತಾರೆ. ಅದೇ ರೀತಿ ಮುಂದೆ ಬರೋ ಪ್ರಾಬ್ಲಮ್ ಬಗ್ಗೆನೂ ಯೋಚನೆ ಮಾಡ್ತಾರೆ. ಮೇನ್ ಆಗಿ ಬರೋ ಪ್ರಾಬ್ಲಮ್ ಏನು ಅಂತಂದ್ರೆ ಕ್ಯಾಶ್ ಪ್ರಾಬ್ಲಮ್. ಯಾಕಂತಂದ್ರೆ ಅವ್ರಿಬ್ರು ಬೇರೆ ಬೇರೆ ಜಾತಿಯವರಾಗಿರ್ತಾರೆ. ಅವ್ರಿಗೂ ಗೊತ್ತಿರುತ್ತೆ ಮನೆ ಒಳಗೆ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಅನ್ನೋದು. ಅದಕ್ಕೆ ಅವರು ತಮ್ಮ ಕಾಲ್ ಮೇಲೆ ನಿಂತ್ಕೊಬೇಕು ಅಂತ ಹೇಳಿ ದುಡಿಯಕ್ಕೆ ನಿರ್ಧಾರ ಮಾಡ್ತಾರೆ. ಪಾರ್ಟ್ 1 ವಿಡಿಯೋದಲ್ಲಿ ಹೇಳ್ದಂಗೆ ವಾಣಿ ಆಲ್ರೆಡಿ ಕೆಲಸ ಮಾಡ್ತಿರ್ತಾಳೆ. ಈಗ ಆರ್ಯ ಕೆಲ್ಸಕ್ಕೆ ಸೇರ್ಬೇಕಾಗಿರುತ್ತೆ. ಅದಕ್ಕೆ ವಾಣಿ ನಮ್ ಕಂಪ್ನಿಲೇ ಕೆಲಸ ಮಾಡು, ಇಬ್ರು ಜೊತೆಲೆ ಕೆಲಸ ಮಾಡೋಣ ಅಂತಾಳೆ. ಅದಕ್ಕೆ ಆರ್ಯ ಒಪ್ಕೊಂಡು ಅದೇ ಕಂಪ್ನಿಲಿ ಸೇರ್ಕೊಬೇಕು ಅಂತ ಹೇಳಿ ಕಂಪ್ನಿ ಕಡೆ ಬರ್ತಾನೆ. ಕಂಪ್ನಿ ಕಡೆ ಬಂದ್ಮೇಲೆ ಆರ್ಯ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾನೆ. ಇಂಟರ್ವ್ಯೂ ಅಲ್ಲಿ ಪಾಸ್ ಆಗ್ತಾನೆ. ಅವ್ನಿಗೂ ಅದೇ ಕಂಪ್ನಿಲಿ ಕೆಲಸನೂ ಸಿಗ್ತದೆ. ಆದ್ರೆ ಆರ್ಯಂಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಓಡಾಡಕ್ಕೆ ಗಾಡಿ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೋಸ್ಕರ ವಾಣಿಗೆ ರೂಮ್ ಹುಡ್ಕಕ್ ಕೇಳ್ತಾನೆ. ಯಾಕಂತಂದ್ರೆ ವಾಣಿಗೂ ಓಡಾಡಕ್ಕೆ ಕಷ್ಟ ಆಗಿರೋದ್ರಿಂದ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ರೂಮ್ ಮಾಡಿರ್ತಾಳೆ. ಅದೇ ರೀತಿ ಆರ್ಯಂಗೂ ಒಂದ್ ರೂಮ್ ಹುಡ್ಕೊಂಡ್ ಕೊಡ್ತಾಳೆ. ರೂಮ್ ಎಲ್ಲ ಸಿಕ್ಕಿದ್ಮೇಲೆ ಇಬ್ರು ದುಡಿಯಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆರ್ಯಂಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರೆ. ಅದ್ರಲ್ಲಿ ಮುಖ್ಯವಾಗಿ ಇಬ್ರು ಫ್ರೆಂಡ್ಸ್ ಸಿಗ್ತಾರೆ. ಬಟ್ ಅವ್ರಿಬ್ರು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಒಬ್ಬನ ಹೆಸರನ್ನ ಕೃಷ್ಣ ಅಂತ ತಗೊಳ್ಳೋಣ, ಇನ್ನೊಬ್ಬನ ಹೆಸರನ್ನ ಪ್ರವೀಣ ಅಂತ ತಗೊಳ್ಳೋಣ. ಆರ್ಯ, ಕೃಷ್ಣ, ಪ್ರವೀಣ ಈ 3 ಜನ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಟ್ರೈನಿಂಗ್ ಅಲ್ಲಿ ಆಪೋಸಿಟ್ ಏನೇ ವಾಣಿ ಡಿಪಾರ್ಟ್ಮೆಂಟ್ ಇರುತ್ತೆ. ವಾಣಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇದ್ದಾಗ ಆರ್ಯನ ಟ್ರೈನಿಂಗ್ ಅಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತಾಳೆ. ಅದೇ ರೀತಿ ಆರ್ಯ ವಾಣಿನ ಮಾತಾಡ್ಸ್ಕೊಂಡ್ ಬರೋಕೆ ಅವ್ರ ಡಿಪಾರ್ಟ್ಮೆಂಟ್ ಹೋಗ್ತಾ ಇರ್ತಾನೆ. ಇದನ್ನ ನೋಡಿದಂತ ವಾಣಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಕೆಲವು ಹುಡುಗರಿಗೆ ಇದು ಇಷ್ಟ ಆಗಲ್ಲ. ಆರ್ಯನ ಹತ್ರ ಬಂದು ವಾಣಿನ ಮಾತಾಡ್ಸ್ಬೇಡ, ನಮ್ ಡಿಪಾರ್ಟ್ಮೆಂಟ್ ಬರಬೇಡ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಆದ್ರೆ ಆರ್ಯ ಅವ್ರು ಹೇಳೋ ಮಾತುಗಳಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ತಿರ್ತಾನೆ. ಅದೇ ರೀತಿ 3-4 ದಿನ ಆರ್ಯಂಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂತ ಕೃಷ್ಣ ಬಂದು ಆರ್ಯಂಗೆ ನಿನಗೆ ನಾನು ಸಪೋರ್ಟ್ ಕೊಡ್ತೀನಿ, ಇವ್ರಿಗೇನಾದ್ರೂ ಮಾಡೋಣ ಅಂತ ಅಂತಾನೆ. ಆಗ ಆರ್ಯ ಕಂಪ್ನಿಯಿಂದ ಔಟ್ ಪಾಸ್ ತಗೊಂಡ್ಬಂದು ಅವ್ರ ಹಳೆ ಫ್ರೆಂಡ್ಸ್ ಗೆಲ್ಲ ಫೋನ್ ಮಾಡಿ ಕಂಪ್ನಿ ಹತ್ರ ಕರ್ಸ್ಕೊಂತಾನೆ. ಆರ್ಯಂಗೆ ಟ್ರಿಗರ್ ಮಾಡ್ತಿರೋಂತ ಹುಡುಗರೆಲ್ಲ ಲೋಕಲ್ ಹುಡುಗರು ಆಗಿರ್ತಾರೆ. ಅವರು ಲೋಕಲ್ ಹುಡುಗರು ಅಂತ ಗೊತ್ತಿರೋನು ಆರ್ಯನ್ ಫ್ರೆಂಡ್ಸ್ ಗಳು ಸಪೋರ್ಟ್ ತಗೊಂಡು ಅವ್ರ ಜೊತೆಗೆ ದೊಡ್ಡ ಗಲಾಟಿನೇ ಮಾಡ್ಕೊಂತಾನೆ. ಈ ಗಲಾಟಿಲಿ ಲೋಕಲ್ ಹುಡುಗರ ತಪ್ಪಿರುತ್ತೆ. ಲೋಕಲ್ ಅಲ್ಲಿರೋರು ಈ ವಿಷಯ ತಿಳ್ಕೊಂಡು ಲೋಕಲ್ ಅಲ್ಲಿರೋರ್ಗೆ ಬೈದು ಬುದ್ಧಿವಾದ ಹೇಳ್ತಾರೆ. ಅದಾದ್ಮೇಲೆ ಆರ್ಯನ್ ಸವಾಸಕ್ಕೆ ಲೋಕಲ್ ಹುಡುಗರು ಬರೋದು ನಿಲ್ಲಿಸ್ತಾರೆ. ಆರ್ಯ ಗಲಾಟೆ ಆಗಿರೋದನ್ನ ಬಿಟ್ಟು ಅವನ್ ಪಾಡಿಗೆ ಅವನು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂತಾನೆ. ತರ ಟ್ರೈನಿಂಗ್ ಅಲ್ಲಿ ಕೃಷ್ಣನು ಮತ್ತೆ ಆರ್ಯನ ಒಂದ್ ಡಿಪಾರ್ಟ್ಮೆಂಟ್ ಹಾಕ್ತಾರೆ, ಪ್ರವೀಣನ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ತಾರೆ. ಆರ್ಯನ ಕೃಷ್ಣನು ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಪರಿಚಯ ಆಗ್ತಾರೆ. ಆ ಫ್ರೆಂಡ್ಸ್ ಗಳು ಆರ್ಯನ್ಗೆ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಿರ್ತಾರೆ. ನಂತರ ಆರ್ಯನು ಮತ್ತೆ ವಾಣಿನು ತುಂಬಾನೇ ಖುಷಿಯಾಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೋಮವಾರದಿಂದ ಶನಿವಾರದವರೆಗೂ ಕಂಪ್ನಿಲಿ ಕಷ್ಟಪಟ್ಟು ದುಡಿತಿರ್ತಾರೆ. ಆದ್ರೆ ಭಾನುವಾರ ಮಾತ್ರ ಅಲ್ಲೇ ನಿಯರ್ ಇರೋಂತ ದೇವಸ್ಥಾನಗಳಿಗೆ ಹೋಗಿ ತಮ್ಮ ಪ್ರೀತಿನ ಉಳಿಸ್ಕೊಡು ಅಂತ ಹೇಳಿ ಪ್ರತಿಯೊಂದು ದೇವರಲ್ಲೂ ಕೇಳ್ಕೊಂತಿರ್ತಾರೆ. ಆದ್ರೆ ದೇವರು ಅವ್ರಿಬ್ರು ಲವ್ ಸ್ಟೋರಿಗೆ ಒಂದು ಟ್ವಿಸ್ಟ್ ಕೊಡೋಣ ಅಂತ ಹೇಳಿ ಒಂದು ಟ್ವಿಸ್ಟ್ ಕೊಡ್ತಾನೆ. ಟ್ವಿಸ್ಟ್ ಏನು ಅಂತಂದ್ರೆ ವಾಣಿ ಬರ್ತಡೇ ಇರುತ್ತೆ. ಅದೇ ವೀಕಲ್ಲಿ ಆರ್ಯಂಗೆ ನೈಟ್ ಶಿಫ್ಟ್ ಬಿದ್ದಿರುತ್ತೆ. ವಾಣಿ ಬರ್ತಡೇ ಹಿಂದಿನ ದಿನ ಆರ್ಯ ವಾಣಿಗೆ ಡ್ಯೂಟಿಗೆ ಹೋಗ್ಬೇಡ ಕಂಪ್ನಿಗೆ ಅಂತ ಹೇಳಿರ್ತಾನೆ. ಆದ್ರೆ ವಾಣಿ ಏನಂತ ಹೇಳಿರ್ತಾರೆ, ಫ್ರೆಂಡ್ಸ್ ಎಲ್ಲ ಸೇರಿ ಕಂಪ್ನಿಲಿ ಬರ್ತಡೇ ಮಾಡ್ತಾರೆ, ನಾನು ಹೋಗ್ಲೇಬೇಕು ಅಂತ ಹೇಳಿರ್ತಾಳೆ. ಅದೇ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ಬಂಡು ಬರ್ತಡೇ ದಿವಸ ಆರ್ಯ ರೆಸ್ಟ್ ಮಾಡ್ತಿರ್ತಾನೆ. ಆದ್ರೆ ವಾಣಿ ಕೆಲ್ಸಕ್ಕೆ ಹೋಗಿರ್ತಾಳೆ. ಆದ್ರೆ ಅವತ್ತು ಕಂಪ್ನಿಲಿ ಊಟ ಮಾಡಾದ್ಮೇಲೆ ಇಡೀ ಕಂಪ್ನಿಗೆ ಫುಡ್ ಪಾಯ್ಸನ್ ಆಗುತ್ತೆ. ಅಲ್ಲಿ ವಾಣಿಗೂ ಫುಡ್ ಪಾಯ್ಸನ್ ಆಗಿರುತ್ತೆ. ಆದ್ರೆ ಅದು ವಿಷಯ ಆರ್ಯಂಗೆ ತಿಳಿದಿರಲ್ಲ. ಆ ವಿಷಯ ಕೃಷ್ಣಂಗೂ ಪ್ರವೀಣಂಗೂ ತಿಳಿತದೆ. ಅದಕ್ಕೆ ಆರ್ಯಂಗ್ ಹೇಳ್ಬೇಕು ಅಂತ ಹೇಳಿ ರೂಮ್ ಹತ್ರ ಬರ್ತಾರೆ. ರೂಮ್ ಅಲ್ಲಿ ಆರ್ಯ ಮಲಗಿರೋದ್ ನೋಡಿ ಆರ್ಯಂಗೆ ಹಿಂದೆನೆ ಹೇಳೋದ್ ಬೇಡ, ಗಾಬರಿ ಆಗ್ತಾನೆ ಅಂತ ಹೇಳಿ ಆರ್ಯಂಗ್ ಏನೇ ಹೇಳ್ದೆ ಗಾಡಿಲಿ ಕುಣಿಸ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ಹಾಸ್ಪಿಟಲ್ ಹತ್ರ ಹೋದ್ಮೇಲೆ ಆರ್ಯಂಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ್ಮೇಲೆ ಆರ್ಯ ಗಾಬರಿಯಿಂದ ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ. ವಾಣಿನ ಐಸಿಯುಲಿ ಇಟ್ಟಿರ್ತಾರೆ.